ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಇಳಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾರಕಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ಯೆ ಗುರೂನ್ ಮಮ. ಹರಿಃ ಓಂ. ಶ್ರೀಶಾಪಾಹಿ. ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ 180 ಗದ್ಯದಲ್ಲಿ 81ನೆಯ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮದಲ್ಲಿ ಪ್ರಸಕ್ತವಾಗಿ ಸಾತ್ವಿಕ ಪುರಾಣದಲ್ಲಿ 5ನೆಯ ಪುರಾಣ ನಾರದೀಯ ಪುರಾಣವನ್ನು ಚಿಂತಿಸಬೇಕಾಗಿದೆ. ಪುರಾಣ ಪುರುಷೋತ್ತಮ ಭಗವಂತ ನಾಮಧೇಯ ಪುರುಷೋತ್ತಮ. ಇದು ನಾರದೀಯ ಪುರಾಣದಲ್ಲಿ ಹೇಗೆ ಪ್ರಸಕ್ತವಾಗಿದೆ ಎಂಬುದನ್ನು ಇಲ್ಲಿ ಚಿಂತಿಸಬೇಕು. ಇದರ ಮೊದಲು ನಾರದೀಯ ಪುರಾಣದ ಸ್ಟ್ರಕ್ಚರ್ ಅಂದರೆ ಯಾವ ರೀತಿಯಲ್ಲಿ ರಚಿತವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಾರದೀಯ ಪುರಾಣವನ್ನು ಬೃಹತ್ ನಾರದೀಯ ಪುರಾಣ ಎಂದು ಸಹ ಕರೆಯುವುದುಂಟು. ನಾರದೀಯ ಪುರಾಣದಲ್ಲಿ 2 ಭಾಗವಿದೆ. ಒಂದು ಪೂರ್ವ ಭಾಗ, ಇನ್ನೊಂದು ಉತ್ತರ ಭಾಗ. ಪೂರ್ವ ಭಾಗದಲ್ಲಿ 125 ಅಧ್ಯಾಯಗಳು ಒಳಗೊಂಡಿದೆ. ಉತ್ತರ ಭಾಗದಲ್ಲಿ 97 ಅಧ್ಯಾಯಗಳು ಒಳಗೊಂಡಿದೆ. ಪೂರ್ವ ಭಾಗದಲ್ಲಿ ವಿಶೇಷವಾಗಿ ಹೇಳಿರ್ತಕ್ಕಂಥ ವಿಷಯಗಳು: 1 ಸೃಷ್ಟಿಕ್ರಮ, 2 ವಿಷ್ಣುವಿನ ಮಹಿಮೆ, 3 ಧರ್ಮಶಾಸ್ತ್ರ, 4 ಜಪ ಹೋಮ ಮತ್ತು ಪೂಜಾ ವಿಧಿ, 5 ತೀರ್ಥಕ್ಷೇತ್ರ ಮಹಿಮೆ, 6 ವ್ರತಗಳ ವಿವರಣೆ, 7 ಋಷಿಗಳ ಸಂವಾದ, 8 ದೇವತೆಗಳ ಕಥೆಗಳು ಮತ್ತು 9 ವಿಷ್ಣು ಸ್ತೋತ್ರ. ಉತ್ತರ ಭಾಗದಲ್ಲಿ 1 ಭಕ್ತಿಯ ಮಾರ್ಗ, 2 ವಿಷ್ಣು ಲೋಕದ ವಿವರಣೆ, 3 ವೈಷ್ಣವ ಧರ್ಮ, 4 ಯುಗ ಧರ್ಮ, 5 ಕಲ್ಕಿ ಅವತಾರದ ಮಾಹಿತಿ, 6 ದೇವಿಯ ಉಪಾಸನೆ, 7 ಪುರಾಣಗಳ ಮಹಾತ್ಮೆ, 8 ನರಕಗಳ ವಿವರಣೆ, 9 ವಿಷ್ಣು ಪಾದೋದಕದ ಮಹಿಮೆ. ಇದು ಅತಿ ಸ್ಥೂಲವಾಗಿ ಅಧ್ಯಾಯ ಪರಿಚಯವನ್ನು ನಾವು ಮಾಡಿಕೊಂಡಂತೆ ಆಗುತ್ತದೆ. ಪುರಾಣ ಪುರುಷೋತ್ತಮ ಎಂಬಲ್ಲಿ ನಾರದೀಯ ಪುರಾಣದ ಒಳಹೊಕ್ಕು ಆ ಪುರಾಣದ ಕೆಲವು ಶ್ಲೋಕಗಳನ್ನು ಸ್ಮರಿಸಿದಾಗ ಪುರುಷೋತ್ತಮನ ಚಿತ್ರಣ ನಮಗೆ ಬಯಲಾಗುತ್ತದೆ. ಅದನ್ನು ಶ್ರೀಮದಾನಂದ ತೀರ್ಥರು ಸರ್ವಮೂಲ ಗ್ರಂಥದಲ್ಲಿ ಉದಾಹರಿಸಿರುವ ವಾಕ್ಯಗಳನ್ನು ಮಾತ್ರ ಇಲ್ಲಿ ಸ್ಪರ್ಶಿಸಲಾಗುತ್ತದೆ. ಅಗ್ನಸ್ಯ ಕರ್ಮಲಿಪ್ಯೇತ ಕೃಷ್ಣೋಪಾಸ್ಯಮಕುರ್ವತ ಜ್ಞಾನಿನೋಪೇತ ಹ್ಯಾಸ ಆನಂದಸ್ಯ ಭವೇದ್ಧ್ರುವಂ ಅಥೋ ಅಲೇಪಿ ಅಪಿ ಲೇಪಃ ಸ್ಯಾತ್ ಅಥ ಕಾರ್ಯೈವ ಸ ಸದಾ. ಇದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಶ್ರೀಮದಾನಂದ ತೀರ್ಥರು ಕುರ್ವನ್ನೇಹ ಕರ್ಮಾಣಿ ಜಿಜೀಷತಂ ಸಮಂ ಎಂಬ ಮಂತ್ರಕ್ಕೆ ಉದಾಹರಿಸಿರುವ ನಾರದೀಯ ಪುರಾಣದ ವಚನವಾಗಿದೆ. ಇಲ್ಲಿ ಉಪನಿಷತ್ತಿನಲ್ಲಿ ಭಗವಂತನ ಈಶಾವಾಸ್ಯ ಇದಂ ಸರ್ವಂ ಯತ್ಕಿಂಚ ಜಗತಾಂ ಜಗತಂ ತೇನ ತ್ಯಕ್ತೇನ ಭುಂಜೀತ ಮಾಗೃತ ಕಸ್ಯಚಿದ್ದರಂ
ಸಮಸ್ತ ವಿಶ್ವವು ಸಮಸ್ತ ವಿಶ್ವದ ಪ್ರತಿಕರಣದಲ್ಲಿಯೂ ಭಗವಂತ ತಾನೇ ತನ್ನ ಸ್ವಯಂ ಶಕ್ತಿಯಿಂದ ಪ್ರಜ್ಞೆಯಿಂದ ವ್ಯಾಪೃತನಾಗಿದ್ದಾನೆ. ಇದೆಲ್ಲವೂ ಈಶ್ವರ ಆವಾಸಕ್ಕೆ ಯೋಗ್ಯವಾಗಿದೆ ವಿಶ್ವ. ಆದ್ದರಿಂದ ಭಗವಂತನೇ ಇದಕ್ಕೆ ನಿಯಾಮಕನಾಗಿದ್ದಾನೆ. ನಾವು ವಿಶ್ವದಲ್ಲಿದ್ದಾಗ ಅವನ ಅಪ್ಪಣೆ ಮೇರೆಗೆ ಅವನು ಕೊಟ್ಟಿದ್ದನ್ನು ತೃಪ್ತಿಯಾಗಿ ಸ್ವೀಕರಿಸಬೇಕು ಮತ್ತು ಅದನ್ನು ಭೋಗಿಸಬೇಕು, ಉಪಯೋಗಿಸಬೇಕು. ಪ್ರತಿ ಕ್ಷಣದಲ್ಲೂ ಭಗವಂತನ ಧ್ಯಾನದಲ್ಲಿ ಇರಬೇಕು ಎಂಬುದೇ ತಾತ್ಪರ್ಯ. ಜೀವರು ಅನೇಕ ವಿಧ ಯೋನಿಗಳಲ್ಲಿ ಭಗವಂತ ತಂದಾಗ ಆಯಾ ಯೋನಿಗಳ ಆಯಾ ವರ್ಣ ಆಶ್ರಮ ಯೋಚಿತವಾಗಿ ಧರ್ಮಾಚರಣೆಯನ್ನು ಮಾಡತಕ್ಕಂಥದ್ದು. ಇದು ವಿಧಿರೂಪವಾಗಿದೆ. ಅಂದರೆ ಯಾವುದು ಭಗವಂತ ಪುರಾಣದಲ್ಲಿ ಹೇಳಿದ್ದಾನೋ ಅದು ಭಗವಂತನೇ ನೇರವಾಗಿ ನಮಗೆ ಹೇಳಿದಂತೆ ತಿಳಿಯಬೇಕು. ಭಗವಂತ ಅವ್ಯಕ್ತನಾದ್ದರಿಂದ ಪ್ರತಿಯೊಬ್ಬ ಜೀವಿಗೂ ಎದುರು ನಿಂತು ಹೇಳುವುದಿಲ್ಲ. ಕಿಂತು ಪುರಾಣದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂಬ ವಿಧಿಯನ್ನು ತಾನೇ ಸ್ವತಃ ಹಾಗೂ ತನ್ನ ಭಕ್ತರ ಮೂಲಕ ಹೇಳಿಸಿದ್ದಾನೆ. ಶ್ರೀ ವೇದವ್ಯಾಸದೇವರು 18 ಪುರಾಣವನ್ನು 4 ಲಕ್ಷ ಶ್ಲೋಕದಲ್ಲಿ ಇದನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಆದ್ದರಿಂದ ಪ್ರತಿ ಪುರಾಣದ ವಾಕ್ಯಗಳೇ ಭಗವಂತನ ವಾಕ್ಯಗಳು. ಇಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಾಗಿದ್ದು ಭಗವಂತ ಸ್ವತಂತ್ರ ನಿಯಾಮಕವನ್ನಾದ್ದರಿಂದ ಅವನು ಪುರುಷೋತ್ತಮ. ಪುರುಷೋತ್ತಮ ಎಂದಾಗ ನಮ್ಮಲ್ಲಿ ಕ್ಷರ ಮತ್ತು ಅಕ್ಷರ ಪುರುಷರಿಗಿಂತ ಅಧಿಕವಾದ ಭಿನ್ನವಾದ ಪುರುಷೋತ್ತಮ ಎಂದು ತಿಳಿಯಬೇಕೇ ಹೊರತು ನಮ್ಮಲ್ಲಿಯೇ ಒಬ್ಬನಾದ ಪುರುಷ ಎಂದು ತಿಳಿಯಬಾರದು. ಏಕೆಂದರೆ ಭಗವಂತ ಸ್ವತಂತ್ರನಾಗಿದ್ದಾನೆ, ಜೀವರೆಲ್ಲರೂ ಅಸ್ವತಂತ್ರರಾಗಿದ್ದಾರೆ. ಸ್ವತಂತ್ರರಲ್ಲಿ ಮತ್ತು ಅಸ್ವತಂತ್ರರಲ್ಲಿ ಪರ್ಯಾಯ ರೂಪವಾಗಿ ಶಬ್ದವನ್ನು ಬಳಸುವಂತಿಲ್ಲ. ಅಜ್ಞಸ್ಯ ಕರ್ಮಲಿಪ್ಯೇತ. ಯಾರು ಭಗವಂತನ ವಚನವನ್ನು ತಿಳಿದು ಅರ್ಥವನ್ನು ಮಾಡಿಕೊಳ್ಳುವುದಿಲ್ಲವೋ, ಅಂದರೆ ಯಾರು ನಿಯತವಾದ ಕರ್ಮವನ್ನು ಮಾಡುವುದಿಲ್ಲವೋ ಅವರು ಎಂತಹ ಅಪರೋಕ್ಷ ಜ್ಞಾನಿಯಾಗಿದ್ದರೂ ಸಹ ಅನುಷ್ಠಾನ ಮಾಡಬೇಕಾಗಿದ್ದ ಕರ್ಮವನ್ನು ಮಾಡಲೇಬೇಕು. ಅದಿಲ್ಲದಿದ್ದರೆ ಪ್ರತ್ಯವಾಯವಾಗಿ ಅನೇಕ ವಿಧವಾದ ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಅತಃ ಕಾರ್ಯೇವ ಸಸುತ. ಯಾವುದೇ ಜೀವ ಒಂದು ಕ್ಷಣವೂ ಸುಮ್ಮನೆ ಕುಳಿತುಕೊಳ್ಳಲಾರನು. ಮಾನಸಿಕವಾಗಿ ಅನೇಕ ಚಿಂತನೆಗಳು ನಡೆಯುತ್ತಿರುತ್ತದೆ, ವಾಚನಿಕವಾಗಿ ನಡೆಯುತ್ತಿರುತ್ತದೆ, ಕಾಯಿಕವಾಗಿಯೂ ನಡೆಯುತ್ತಿರುತ್ತದೆ. ಆದ್ದರಿಂದ ಪ್ರತಿ ಕಾರ್ಯದ ಹಿನ್ನೆಲೆ ಭಗವಂತನ ಅಧೀನ ತಾನು ಎಂಬತಕ್ಕಂಥದ್ದನ್ನು ಸೇರಿಸಿಕೊಂಡೇ ನಡೆಯತಕ್ಕಂಥದ್ದು. ಇದು ಈ ವಾಕ್ಯದಿಂದ ನಮಗೆ ತಿಳಿದು ಬರುತ್ತದೆ. ಸದಾ ಪುರುಷೋತ್ತಮನ ಎಚ್ಚರ ಇರುವುದೇ ಇಲ್ಲಿ ಭಗವಂತನ ಆದೇಶವಾಗಿದೆ. ಬೃಹತ್ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಉದಾಹರಿಸಿರುವ ಮುಂದಿನ ವಾಕ್ಯ ಪರ್ವತಃ ಸಿಕತಶ್ಚೈವ ನಜ್ಯಃ ಕೂಪ ಸರಾಂಶಿ ಚ ಹವಿಃ ಕಪಾಲಯೂಪಾಜ್ಯ ದೇವತಾ ಏವ ಸರ್ವತಃ ತತ್ರ ತನ್ನಾಮೇವ ನಾಮ ಯೇಷಾಂ ಭಿನ್ನನಾಮ ಅಭಿಮಾನತಃ ನಾಮಾನಿ ತಾನ್ಯಪಿ ಹರೇಃ ಸ ಹಿ ಸರ್ವಗುಣಾಧಿಕಃ. ಸರ್ವಗುಣಾಧಿಕಃ ಎಂಬುದು
ಪುರುಷೋತ್ತಮ ಎಂಬುದ ಪರ್ಯಾಯ ಶಬ್ದ. ಪ್ರಪಂಚದಲ್ಲಿ ನಾವು ಯಾವ ಪರ್ವತವನ್ನು, ನದಿಯನ್ನು, ಒಂದು ಉಸಿರನ್ನು ನೋಡುತ್ತೇವೋ, ಒಂದು ಮರಳನ್ನು ನೋಡುತ್ತೇವೆಯೋ, ಒಂದು ಕೂಪ ಇರಬಹುದು, ಸರೋವರ ಇರಬಹುದು, ಸರೋವರದಲ್ಲಿರತಕ್ಕಂಥ ಒಂದು ಹನಿ ನೀರನ್ನು ನೋಡಬಹುದು. ಇದೆಲ್ಲವೂ ಭಗವಂತನ ರೂಪಗಳು. ಇದೆಲ್ಲವೂ ಭಗವಂತನಿಗೆ ಸೇರಿದ ಪದಾರ್ಥಗಳು. ನಾವು ನೀರು ಎಂದು ಹೇಳಿದ್ದು ಇದು ಭಗವಂತನ ನಾಮಧೇಯವೇ ಆಗಿದೆ. ನೀರಿನಲ್ಲಿರತಕ್ಕಂಥ ಗುಣ ಭಗವಂತನ ಗುಣವಾಗಿದೆ. ಈ ರೀತಿಯಲ್ಲಿ ವಿಶ್ವೋಪಾಸನೆಯನ್ನು ನಾವು ಮಾಡಬೇಕು. ಸೃಷ್ಟ ಸ್ವಯಂ ಸಮುದ್ದಿಷ್ಟ ಪಾಲಕ ದೇವತಾ ಇಮಾಃ ಧಾರಣಂ ಕಥಮಸ್ಯ ಸ್ಯಾತ್ ಗತಿಶ್ಚ ಅಸ್ಯ ಕಥಂ ಪರಾ ಇತಿ ಮತ್ವಾ ಹರೇ ಭಕ್ತಿ ಧರ್ಮರೂಪಂ ಪುನರ್ವಿಭುಃ ಪ್ರಾಣೀನಾಂ ಧೈರ್ಯರೂಪಂ ಚ ವಾಯೋ ರೂಪಾಂತರಂ ಪುನಃ ಸಸಜ್ಜಮತಿಮಾನ್ ಬ್ರಹ್ಮ ವಿಷ್ಣೋರಾಜ್ಞಾತ್ ಪುರಸ್ಸರಾತ್ ತಸ್ಮಾದ್ ವಾಯೋ ಪರೋ ನಾಸ್ತಿ ಋತೆ ವಿಷ್ಣುಂ ಸನಾತನಂ ತೇಷಾಧೀನಂ ಕ್ಷತ್ರಿಯಾಣಾಂ ವಾಯುರೇವಾಧಿಪಸ್ಮೃತಃ ಧಾರಣಾತ್ ಧರ್ಮ ಇತ್ಯಾಹುಃ ಯಾ ಧಾರಯತಿ ಪ್ರಜಾಃ ಅಬಲೋಪಿ ತಥೋ ವಾಯೋ ವಿಷ್ಣುಭಕ್ತಾದಿರೂಪಿಣಃ ಪ್ರಾಪ್ನುಮಿಚ್ಛನ್ತಿ ಯುಕ್ತಾಃ ಸನ್ ವಿಷ್ಣುಂ ಸಬಲಮತ್ತರಂ ಯತೇವ ಯುವರಾಜೇನ ಮಹಾರಾಜ ಅಭೀಪ್ಸಿತಿ ಪ್ರಾಪ್ತ್ಯುಂ ಧರ್ಮಾಭಿಮಾನಿ ಸಾ ವಾಯು ಸತ್ಯಾಭಿಮಾನವಾನ್ ತಸ್ಮಾದ್ ಆಹು ಧರ್ಮಮಿದಂ ಸತ್ಯವೇತ್ತೇತಿ ವೇದಿನಃ ಸತ್ಯಜ್ಞಂ ಅಥ ಧರ್ಮಜ್ಞಂ ವಾಯುದೇವೋ ಏತತ್ತಯೋಃ. ಇದು ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಉದ್ಧರಿಸಿರುವ ನಾರದೀಯ ವಚನವಾಗಿದೆ. ಇದರ ತಾತ್ಪರ್ಯ ಭಗವಂತನ ಸನ್ನಿಧಾನದಿಂದಲೇ ಎಲ್ಲ ಜೀವರು ಬದುಕಿದ್ದಾರೆ, ಕಾರ್ಯವನ್ನು ಮಾಡುತ್ತಾರೆ, ಜ್ಞಾನವನ್ನು ಪಡೆಯುತ್ತಾರೆ. ಜೀವರಲ್ಲಿ ತಾರತಮ್ಯ ಇರುವುದರಿಂದ ಜೀವರಲ್ಲಿ ಅತಿ ಹೆಚ್ಚಿನ ಯೋಗ್ಯತೆ ಇರತಕ್ಕಂಥವರು ವಾಯುದೇವರು. ವಾಯುದೇವರ ಮೂಲಕ ಜಗತ್ಸೃಷ್ಟಿಯಾದ ಕರ್ಮವನ್ನು ಬ್ರಹ್ಮನ ಹೆಸರಿನಲ್ಲಿ ಭಗವಂತ ಮಾಡಿಸಿದ್ದಾನೆ. ಆದ್ದರಿಂದ ಎಲ್ಲರೂ ವಾಯುದೇವರ ಮೂಲಕ ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಇದು ಶ್ರೇಷ್ಠವಾದ ಧರ್ಮ. ಇದೇ ಸತ್ಯವಾದ ವೇದಿಕೆ. ಇದನ್ನು ತಿಳಿದುಕೊಂಡು ವಾಯುದೇವಃ ಯತಸ್ತಯೋಃ ವಿಶೇಷ ಕಾರಕವಾಗಿ ದೇವರನ್ನು ಆರಾಧಿಸಬೇಕಾಗಿರತಕ್ಕಂಥದ್ದು ಪುರುಷೋತ್ತಮನ ಅನುಗ್ರಹಕ್ಕೆ ಯೋಗ್ಯವಾಗಿದೆ ಎಂಬುದು ಈ ನಾರದೀಯ ವಚನದ ಅಭಿಪ್ರಾಯವಾಗಿದೆ. ಇನ್ನು ಮುಂದೆ ಹೇಳುತ್ತಾರೆ, ಅನ್ಯೇಷಾಂ ಅಮೃತತ್ವಂ ತು ಭವೇದ್ ವಿಷ್ಣು ಪ್ರಸಾದತಃ ನಿತ್ಯಾಮೃತಃ ಸ ಭಗವಾನ್ ಶ್ರೀಶ್ಯ ನಾನ್ಯ ಕಥಂಚನ. ದೇವತೆಗಳು ಭಗವಂತನ ಅಧೀನದಲ್ಲಿರುವುದರಿಂದ ಅವರು ಅಮೃತತ್ವವನ್ನು ಪಡೆದಿರುತ್ತಾರೆ. ಆದ್ದರಿಂದ ವಿಶೇಷವಾದ ವಿಷ್ಣು ಪ್ರಸಾದದಿಂದ ನಿತ್ಯ ಅಮೃತ ಭಗವಾನ್ ದೇವತೆಗಳು ತಾತ್ಕಾಲಿಕ ಅಮೃತವನ್ನು ಪಡೆದಿರುವುದರಿಂದ ಜಗತ್ಸೃಷ್ಟ್ಯಾದಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಲಕ್ಷ್ಮೀದೇವಿಯೂ ಸಹ
ಪ್ರಕೃತಿ ಅಭಿಮಾನಿಯಾಗಿ ಭಗವಂತನ ಆದೇಶವನ್ನು ಪರಿಪಾಲಿಸುತ್ತಾಳೆ ಎಂಬುದು ಇದರ ಭಾವ್ಯ. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣಂ ಅನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯಮತ್ರಹಿ. ಸರ್ವೇಷಾಮಪಿ ವೇದಾನಾಂ ಇತಿಹಾಸಪುರಾಣಯೋಃ ಪ್ರಮಾಣಾನಾಂ ಚ ಸರ್ವೇಷಾಂ ತದರ್ಥಂ ಚ ಅನ್ಯದುಚ್ಯತೆ. ವಿಷ್ಣು ತತ್ವ ನಿರ್ಣಯದಲ್ಲಿ ಶ್ರೀಮದಾನಂದ ತೀರ್ಥರು ಉದಾಹರಿಸಿದ ನಾರದೀಯ ಪುರಾಣದ ವಚನವಿದು. ಇದರರ್ಥ ಭಗವಂತ ಸರ್ವಜ್ಞ ಮತ್ತು ಸರ್ವಕರ್ತಾರ, ಅವನನ್ನು ನಾರಾಯಣ ಎಂದು ಮೂಲ ಮಂತ್ರದಿಂದ ಹೆಸರಿಸಿದ್ದಾರೆ. ಇವನು ಸರ್ವೋತ್ತಮ. ಈ ಜ್ಞಾನವನ್ನು ಸರ್ವ ಪುರಾಣದ ಅಕ್ಷರದಿಂದಾಗಲಿ ನಾವು ಮಾಡುವ ಪ್ರತಿ ಕಾರ್ಯದಿಂದಾಗಲಿ ಭಗವಂತನ ಸರ್ವೋತ್ತಮತ್ವವನ್ನು ಜ್ಞಾಪಿಸಲು ಸಲುವಾಗಿ ಚಿತ್ರಿತವಾಗಿದೆ. ಸರ್ವೇಷಾಮಪಿ ವೇದಾನಾಂ ಇತಿಹಾಸ ಪುರಾಣಯೋಃ. ಅನಂತ ವೇದಗಳಾಗಲಿ ಎಲ್ಲ ಪುರಾಣದವಾಗಲಿ ಮುಖ್ಯವಾದ ಪ್ರಮಾಣ ಮತ್ತು ಎಲ್ಲವೂ ಸಹ ಹರಿಯ ಉತ್ಕೃಷ್ಟತೆಯನ್ನು ಹೇಳುವುದೇ ಮಹಾತಾತ್ಪರ್ಯವಾಗಿದೆ. ಇದರರ್ಥ ಇದೇ ಪುರುಷೋತ್ತಮದ ಪರ್ಯಾಯ ಅರ್ಥವಾಗಿದೆ. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿರುವುದು. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ ನಾರದೀಯ ಪುರಾಣದ ಈ ಎರಡು ವಾಕ್ಯಗಳು ಸಹ ಅತಿ ಹೆಚ್ಚಿನ ಅರ್ಥವನ್ನು ನಮಗೆ ಪೂರೈಸಿಕೊಳ್ಳುತ್ತದೆ. ಇಂತಹ ವಿಶೇಷ ಜ್ಞಾನವನ್ನು ಶ್ರೀ ಪುರಂದರದಾಸರು ನಮಗೆ ಒದಗಿಸಿರುತ್ತಾರೆ. ಈ ವಿಶೇಷ ಜ್ಞಾನ ನಮಗೆ ಬಂದಿದ್ದು ಹೇಗೆ ಅಂದರೆ ನಮ್ಮ ಮಾತಾಪಿತರ ಅನುಗ್ರಹಪೂರ್ವಕ, ಗುರು ಹಿರಿಯರ ಆಶೀರ್ವಾದಪೂರ್ವಕ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹಪೂರ್ವಕವೇ ಆಗಿದೆ. ಇವೆಲ್ಲದರಲ್ಲಿ ಜೀವೋತ್ತಮನಾದ ವಾಯುದೇವರು, ಅವರ ಪತ್ನಿ, ಇವರ ವಿಶೇಷ ಅನುಗ್ರಹದಿಂದಲೇ ಸಾಧ್ಯವಾಗಿದೆ. ಇದನ್ನು ನಾವು ಸ್ಮರಿಸಬೇಕು. ಇದು ಭಗವಂತನೇ ಹೇಳಿರತಕ್ಕಂಥ ಸನಾತನ ಧರ್ಮವಾಗಿದೆ. ಆದ್ದರಿಂದ ಎಲ್ಲರಲ್ಲೂ ಸ್ಥಿತನಾಗಿರುವ ಸರ್ವೋತ್ತಮನಾದ ಭಗವಂತ ಲಕ್ಷ್ಮೀನಾರಾಯಣರು ನಮ್ಮ ಬಿಂಬರೂಪ ಭಗವಂತ, ಅವನ ಸದಾ ಸ್ಮರಣೆಯೇ ಪುರುಷೋತ್ತಮ ಎಂಬ ಸ್ಮರಣೆಯಾಗಿದೆ. ಇದೇ ದಿವ್ಯ ಮಂತ್ರ. ಇವರೆಲ್ಲರಿಗೂ ಸೇರಿ ನಾವು ಭೂಯಿಷ್ಠಾಂತೆ ನಮ್ಮ ಮುಕ್ತಿ ಮಿದೇಮ ಎಂದು ಹೇಳಿ ವಿನಮ್ರಿಸೋಣ. ಭಾರತೀಯರ ನಮಕ್ಕೆ ಪ್ರಾಣ ಅಂತ ಹೇಳೋದು. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.